ತೆಲಂಗಾಣದ ನಾರಾಯಣಪೇಟ ಜಿಲ್ಲೆಯ ತಂಗಡಗಿ ಗ್ರಾಮದ ನೂರಾರು ಹನುಮ ಭಕ್ತರು ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ. ಭಜನೆ ಮಾಡುತ್ತಾ ಅಂಜನಾದ್ರಿಗೆ ಹೊರಟಿದ್ದಾರೆ. ಇಂದು ಬೆಳಗ್ಗೆ ಯಾದಗಿರಿಯ ವಡಗೇರಾ ತಾಲೂಕಿನ ಸಂಗಮದ ಸಂಗಮೇಶ್ವರ ದರ್ಶನ ಪಡೆದಿದ್ದಾರೆ. ಬಳಿಕ ಪ್ರಸಾದ ಸೇವಿಸಿ ಅಂಜನಾದ್ರಿಯತ್ತ ಹೊರಟಿದ್ದಾರೆ. ಮಾಜಿ ಶಾಸಕ ದಡೆ ಸುಗೂರ್ ಅವರು ನನ್ನ ಪತಿ ಅಂತ ವಿಜಯನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಸಿ ಶ್ವೇತಾ ಹೇಳಿದ್ದಾರೆ. ಉಪಲೋಕಾಯುಕ್ತ ವೀರಪ್ಪನವರು ವಿಸಿಟ್ ಮಾಡಿರುವಂತಹ ಯಜಮಾನರು ಏನ್ ಮಾಡ್ತಿದ್ದಾರೆ ಎಂದಿದ್ದಕ್ಕೆ ಡಿಡಿ ಶ್ವೇತಾ ನನ್ನ ಗಂಡ ಪೊಲಿಟಿಷಿಯನ್ ಅಂತ ಹೇಳಿದ್ದಾರೆ. ಮಾಜಿ ಶಾಸಕರು ಜನರು ಮೋರ್ ರೆಸ್ಪಾನ್ಸಿಬಲ್ ಆಯ್ತು, ತೊಂದರೆ ಇಲ್ಲ. ಅವ್ರೇನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಜನರು ಮೋರ್ ರೆಸ್ಪಾನ್ಸಿಬಲ್ ಆಯ್ತು, ತೊಂದರೆ ಇಲ್ಲ. ಯಾದಗಿರಿ ತಾಲೂಕಿನ ಕಿಲ್ಲನಕೇರಾ ಗ್ರಾಮದ ಮನೆಯೊಂದರಲ್ಲಿ 40ಕ್ಕೂ ಅಧಿಕ ನಾಗರ ಹಾವಿನ ಮರಿ ಪತ್ತೆಯಾಗಿದೆ. ಕಿಲ್ಲನಕೇರಾದ ತಾಯಪ್ಪ ಹಡಪದ ಎಂಬಾತನ ಮನೆಯಲ್ಲಿ ಹಾವಿನ ಮರಿಗಳು ಸಿಕ್ಕಿದೆ. ನಾಗರ ಹಾವಿನ ಮರಿಗಳನ್ನ ಬೀರ್ಲಿಂಗಪ್ಪ ಎಂಬ ಯುವಕ ರಕ್ಷಣೆ ಮಾಡಿದ್ದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾನೆ. ಇನ್ನು ಹೈಕರ್ನಾಟಕ ವಿಮೋಚನಾ ಹೋರಾಟಗಾರ ಬಹುಭಾಷಾ ಪಂಡಿತ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ನಿಧನರಾಗಿದ್ದಾರೆ. ಪಂಚಾಕ್ಷರಿ ಹಿರೇಮಠ ಮೂಲತಃ ಕೊಪ್ಪಳ ತಾಲೂಕಿನ ಬೀಸರಹಳ್ಳಿ ಗ್ರಾಮದವರಾಗಿದ್ದು ಧಾರವಾಡದಲ್ಲಿ ವಾಸವಾಗಿದ್ರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ನಿಧನರಾಗಿದ್ದಾರೆ. ಇಂದು ಸಂಜೆ ಬೀಸರಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿದೆ. ಇನ್ನು ಪಂಚಾಕ್ಷರಿ ಅವರಿಗೆ ರಾಜ್ಯೋತ್ಸವ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೇರಿ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ನಿಧನದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಹೈದರಾಬಾದ್ ವಿಮೋಚನಾ ಚಳವಳಿ, ಸ್ವಾತಂತ್ರ್ಯ ಹೋರಾಟ ಸ್ಮರಿಸಿ ಹೋರಾಟದ ಜೀವನ ಮತ್ತು ಸಾಹಿತ್ಯ ಸಾಧನೆ ಬಣ್ಣಿಸಿ ನುಡಿ ನಮನ ಸಲ್ಲಿಸಿದ್ದಾರೆ. ಇನ್ನು ಮಹಸೂರು ಗ್ರಾಮದ ಯುವತಿ ಸ್ವಾತಿ ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಂದಾಗಿನಿಂದಲೂ ಕೂಡ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ. ಯುವತಿಯರನ್ನ ವಂಚಿಸಿ ಹತ್ಯೆ ಮಾಡುವಂತಹ ಹೇಯ ಕೃತ್ಯಗಳು ಹೆಚ್ಚಾಗಿವೆ. ನೇಹಾ ಹಿರೇಮಠ ಅವಳ ಕೊಲೆಯ ನೋವು ಮಾಸುವ ಮುನ್ನ ಮಾಸೂರು ಗ್ರಾಮದ ಸ್ವಾತಿ ಬ್ಯಾಡ್ಗೆ ಎನ್ನುವ ಯುವತಿ ಕೊಲೆ ಆಗಿದೆ ಅಂತ ಬರೆದುಕೊಂಡಿದ್ದಾರೆ. ಕ್ಯಾಬೇಜ್ ದರ ಪಾತಾಳಕ್ಕೆ ಕುಸಿದಿದ್ದು ಗಡಿ ಜಿಲ್ಲೆ ಬೆಳಗಾವಿ ರೈತರು ಇದರಿಂದ ಕಂಗಾಲಾಗಿದ್ದಾರೆ. ಪ್ರತಿ ಕೆಜಿಗೆ 8 ರಿಂದ 10 ರೂಪಾಯಿ ಇರಬೇಕಾಗಿದ್ದ ಕ್ಯಾಬೇಜ್ ದರ 70 ಪೈಸೆಗೆ ಕುಸಿತವಾಗಿದೆ. ಮಳೆ ಅಧಿಕ ಪ್ರಮಾಣದಲ್ಲಿ ಆಗಿದ್ದಕ್ಕೆ ಜಿಲ್ಲೆಯಲ್ಲಿ ಕ್ಯಾಬೇಜ್ ಇಳುವರಿ ಹೆಚ್ಚಳವಾಗಿ ದರ ದಿಢೀರಂತ ಕುಸಿತವಾಗಿದೆ ಅಂತೆ. ದರ ಕುಸಿತದಿಂದ ರೈತರು ಕ್ಯಾಬೇಜ್ ಬೆಳೆಯನ್ನೇ ಕುರಿ ಮೇಯಿಸಿ ನಾಶ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರ ಪುಂಡರಿಂದ ಕರ್ನಾಟಕ ಬಸ್ಗಳ ಮೇಲೆ ಕಲ್ಲು ಬಾಟಲ್ ತೂರಾಟ ಪ್ರಕರಣ ಸಂಬಂಧ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳುವವರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳಿಸಬೇಕು. ಒಂದು ಭಾಷೆ ಇನ್ನೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರದು ಅಂತ ಹೇಳಿದ್ದಾರೆ. ಯಾರು ಕಾನೂನು ಕೈಗೊಳ್ತಾರೆ ನಿರ್ದಾಕ್ಷಿಣ್ಯವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಜೈಲಿಗೆ ಕಳಿಸಬೇಕು. ಅವ್ರಿಗೆ ಯಾರು ಕಾನೂನು ಕ್ರಮ ಕೈಗೊಳ್ತಾರೆ ಇದು ಒಂದು ಭಾಷೆ ಮತ್ತೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರ್ದು. ಆ ರೀತಿಯಾದಂಥದ್ದು ಕಾನೂನು ಕೈ ತೆಗೆದುಕೊಂಡವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ ಅಂತ. ಅದಕ್ಕೆ ಅಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಮಾಡೋದು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಲ್ಲಿಯ ಹೋಮ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ ಕ್ರಮ ಕೈಗೊಳ್ಳೋಕೆ ಹೇಳಬೇಕಾಗ್ತದೆ.
ಮಗ ಮಾಡಿದ ಸಾಲಕ್ಕೆ ತಂದೆ ತಾಯಿ ಬೀದಿ ಪಾಲಾದ ಘಟನೆ ವಿಜಯಪುರದ ಆಲಕುಂಟೆ ನಗರದಲ್ಲಿ ನಡೆದಿದೆ. ಹಿರಿಯ ಮಗ ಬಸವರಾಜ್ ಹಡಪದ ಉದ್ಯೋಗ ಮಾಡಲೆಂದು ವೀರಭದ್ರ ಭಾಗಮ್ಮ ಹಡಪದ ದಂಪತಿ ಮನೆ ಮೇಲೆ 5 ಲಕ್ಷ ಸಾಲ ಮಾಡಿಕೊಟ್ಟಿದ್ರು. ಆದರೆ ಮಗ ಸಾಲ ತೀರಿಸದೆ ಓಡೋಗಿದ್ದಾನೆ. ಇದರಿಂದ ವೀರಭದ್ರ ಭಾಗಮ್ಮ ಹಡಪದ ದಂಪತಿ ಈಗ ಬೀದಿ ಪಾಲಾಗಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ನಡೀತಾ ಇದೆ. ಸದ್ಯಗ ಕನ್ನಡಿಗ ಸದಸ್ಯರು ಕೂಡ ಮೇಯರ್ ಆಗ್ತಾರಾ ಅಥವಾ ಇಲ್ವಾ, ಮರಾಠಿಗರಿಗೆ ಅವಕಾಶ ಸಿಗುತ್ತಾ ಎನ್ನುವಂತ ಕುತೂಹಲ ಕೂಡ ಮನೆ ಮಾಡಿದೆ. ಮೇಯರ್ ಸ್ಥಾನವನ್ನ ಸಾಮಾನ್ಯ ವರ್ಗಕ್ಕೆ ಮೀಸಲಿಡಲಾಗಿದೆ. ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆಗೆ ಮೀಸಲು ಹಿನ್ನೆಲೆ ಕುತೂಹಲ ಹುಟ್ಟಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಗೂ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ. ಸಂಸದ ಜಗದೀಶ್ ಶೆಟ್ಟರ್, ಚುನಾವಣೆ ವೀಕ್ಷಕ ಎಂಎಲ್ಸಿ ಎನ್ ರವಿಕುಮಾರ್ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಸಲಾಗಿದೆ. ಮೇಯರ್ ಸ್ಥಾನಕ್ಕೆ 5, ಉಪಮೇಯರ್ ಸ್ಥಾನಕ್ಕೆ 3 ನಡುವೆ ಪೈಪೋಟಿ ಇದ್ದು ಈ ಕುರಿತು ಸಭೆ ಮಾಡಲಾಗಿದೆ. ಧಾರವಾಡದ ಚಿಕ್ಕಮಲ್ಲಿಗವಾಡ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲದ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಈ ವರದಿ ಬೆನ್ನಲ್ಲಿಯೇ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ. ಕಿರುಕುಳ ತಡೆಗೆ ಆದೇಶವಿದೆ. ಹೀಗಾಗಿ ಜಿಲ್ಲಾಡಳಿತದಿಂದ ಸಹಾಯವಾಣಿ ಕೂಡ ಮಾಡಿದ್ದೇವೆ. ಪೊಲೀಸ್ ಇಲಾಖೆ, ಸಹಕಾರ ಸಂಘಗಳ ಇಲಾಖೆಯವರು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ವಿಷಯ ನೀವು ಹೇಳಿದಾಗೆ ಈಗ ಗಮನಕ್ಕೆ ಬಂದಿದ್ದು, ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಲ್ಲಿಗವಾಡಿ ಕಳಸ ತಾಲೂಕಿನ ನಾಗಲಮಕ್ಕಿ ಗ್ರಾಮದ ಹಳ್ಳಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ರಸ್ತೆ ಕಂಡಿರಲಿಲ್ಲ. ಕೊನೆಗೂ ಕೂಡ ಊರವರು ಮನವಿ ಮಾಡಿದ್ದಕ್ಕೆ ರಸ್ತೆ ಮಂಜೂರಾಯಿತು. ಆದ್ರೀಗ ಈ ಜಾಗ ಅರಣ್ಯದ್ದು ಅಂತ ಅರಣ್ಯ ಅಧಿಕಾರಿಗಳು ರಸ್ತೆ ಮಧ್ಯೆ ಬೇಲಿ ಹಾಕಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಕೆಲಸ ಆರಂಭಿಸಿರುವುದಾಗಿ 200 ಮೀಟರ್ನಷ್ಟು ದೂರ ಬೇಲಿ ಹಾಕಿದ್ದಾರೆ. ಮಹಿಳಾ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿ ಗೃಹಿಣಿಯರಿಗಾಗಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಅಂಗಸಂಸ್ಥೆಯಾದ ಕಲಾಕುಂಚ ದಾವಣಗೆರೆ ಈ ಸ್ಪರ್ಧೆ ಆಯೋಜನೆ ಮಾಡಿತ್ತು. ನೆನಪಿನ ಶಕ್ತಿ, ಆಶುಭಾಷಣ, ಲಿಖಿತ ಪರೀಕ್ಷೆ, ಪ್ರಶ್ನೋತ್ತರ, ಗಾದೆ ಮಾತು, ಜಾಣ ಒಗಟು ಸೇರಿ ಹಲವಾರು ಸ್ಪರ್ಧೆ ನಡೆಸಿ ಬಹುಮಾನ ವಿತರಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೋಟೆಹಾಳ ಗ್ರಾಮದಲ್ಲಿ ಮಧ್ಯರಾತ್ರಿ ಅಪರಿಚಿತರು ಗಲಾಟೆ ಮಾಡಿಕೊಂಡಿದ್ದಾರೆ. ಬುಲೆರೋ ಮತ್ತು ಬೈಕ್ ಮೇಲೆ ಓಡಾಡಿರುವಂತಹ ಅಪರಿಚಿತರು ಆಂಜನೇಯ ದೇವಸ್ಥಾನದ ಸಂಧಿಯೊಂದರಲ್ಲಿ ಗಲಾಟೆ ಮಾಡಿದ್ದಾರೆ. ನಂತರ ಓರ್ವನನ್ನ ಒತ್ತಾಯದಿಂದ ಬೈಕ್ ಮೇಲೆ ಕರೆದುಕೊಂಡು ಹೋಗಿದ್ದಾರೆ. ಈ ಎಲ್ಲ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗದ ಚಳ್ಳಕೆರೆ ನಗರ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸೋಗಿನಲ್ಲಿ ದರೋಡೆ ಮಾಡಿದ್ದ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ರಾಯಪಾಟಿ ವೆಂಕಯ್ಯ, ಶೇಖ್ ನಗುಲ್ ಮೀರ್, ಮುತ್ತು, ವಿಜಯ್ ಅಂತ ಗುರುತಿಸಲಾಗಿದ್ದು ಅವರಿಂದ 8.5 ಲಕ್ಷ ಮೌಲ್ಯದ ಒಡವೆ ಹಾಗೂ ಒಂದು ಸ್ವಿಫ್ಟ್ ಕಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 2 ಗಂಟೆ ಟೈಮ್ನಲ್ಲಿ ಒಂದು 3 ಜನ ಬಂದು ಒಂದು ಮನೆ ಒಳಗಡೆ, ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿ ಅವರ ಮನೆ ಒಳಗಡೆ ಪ್ರವೇಶಿಸುತ್ತಾರೆ. ಗೀತಾಲಕ್ಷ್ಮಿ ಮತ್ತು ಸಾವಿತ್ರಮ್ಮ ಅಂತ ಇಬ್ಬರು ಲೇಡೀಸ್ ಮನೆಯಲ್ಲಿ ಇರುವಾಗ ಇವರು ನಾವು ಆಫೀಸರ್ಸ್, ಗವರ್ಮೆಂಟ್ ಆಫೀಸರ್ಸ್ ಅಂತ ಹೋಗಿ ಅವ್ರನ್ನ ಕಟ್ಟಿ ಹಾಕಿ ಅವರ ಮೈ ಮೇಲೆ ಇರುವಂತ ಸರಗಳನ್ನೆಲ್ಲ ತುಮಕೂರು ನಗರದ ಶೆಟ್ಟಿಹಳ್ಳಿ ಬಳಿಯ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಗೆ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಭೀಮಸಂದ್ರದ ಅಂಡರ್ ಪಾಸ್ಗೂ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸೋಮಣ್ಣ ಅವರಿಗೆ ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ರೈಲ್ವೆ ಅಧಿಕಾರಿಗಳು ಹಾಗೆ ಪಾಲಿಕೆ ಆಯುಕ್ತೆ ಅಶ್ವಿಜಾ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಒಂಟಿ ಸಲಗ ಒಂದು ಕರೆಂಟ್ ಶಾಕ್ಗೆ ಬಲಿಯಾಗಿರುವ ಘಟನೆ ಅರಕಲಗೂಡು ತಾಲೂಕಿನ ನೆಲಬಲ್ಲಿ ಗ್ರಾಮದಲ್ಲಿ ನಡೆದಿದೆ. ಗಂಡಾನೆ ಸಾವನ್ನಪ್ಪಿರುವ ಸುದ್ದಿ ಕೇಳಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅರಕಲಗೂಡು ಗ್ರಾಮಾಂತರ ಪೊಲೀಸರು ದೌಡಾಯಿಸಿ ಪರಿಶೀಲನೆ ಮಾಡಿದ್ದಾರೆ.
ಮಂಡ್ಯದಲ್ಲಿ ನಕಲಿ ಅಂಕಪಟ್ಟಿ ನಕಲಿ ಪ್ರಮಾಣ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸಮಗ್ರ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ವಿನೋದ್ ಬಳಿಕ ಮತ್ತೆ 3 ಬಗ್ಗೆ ಅನುಮಾನ ಮೂಡಿದೆ. ನಿರ್ಮಿತಿ ಕೇಂದ್ರದ 3 ಇಂಜಿನಿಯರ್ಗಳ ವಿರುದ್ಧ ತನಿಖೆಗೆ ತಂಡ ರಚನೆ ಮಾಡಲಾಗಿದೆ. ಸೈಟ್ ಇಂಜಿನಿಯರ್ಗಳಾದಂತಹ ಬಿಎಲ್ ವೇಣುಗೋಪಾಲ್, ಪ್ರಶಾಂತ್ ಹಾಗೆ ಇಂಜಿನಿಯರ್ ಶ್ರೀಧರ್ ವಿರುದ್ಧ ತನಿಖೆ ನಡೆಸಲು ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಸರ್ಕಾರಿ ಶಾಲಾ ಬಾಲಕಿಯರ